ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಗೈಸ್ ಚಾಮರಾಜನಗರದಲ್ಲಿ ಫ್ಲವರ್ ಶೋ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ಈಗ ಶೋಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಈಗ ಆನ್ ಸ್ಪಾಟಾಗಿ ನಾವು ಪಚ್ಚೆಪ ಸರ್ಕಲ್ ಹತ್ರ ಇದ್ವಿ. ಸೊ ನೋಡ್ತಾ ಇದ್ದೀರಾ, ನಾಳೆ ರಥೋತ್ಸವ ಇರೋದ್ರಿಂದ ಲೈಟ್ ಎಲ್ಲ ಹಾಕಿದ್ದಾರೆ. ಹಾಗೇನೇ ಈಗ ದೊಡ್ಡ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನಾಳೆನೇ ರಥೋತ್ಸವ ಇರೋದ್ರಿಂದ ದೇವಸ್ಥಾನದಲ್ಲಿ ನಡಿಬೇಕಾದಂತಹ ಸಕಲ ಸಿದ್ಧತೆಗಳು ನಡೀತಾ ಇತ್ತು. ಹಾಗೆಯೇ ರಥನೂ ರೆಡಿ ಮಾಡ್ತಾಯಿದ್ರು. ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ದೊಡ್ಡ ದೇವಸ್ಥಾನದ ಹತ್ರ ಇದ್ದೀನಿ. ಈಗ ಫ್ಲವರ್ ಶೋಗೆ ಹೋಗೋಕ್ಕೆ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಸೊ ಹಾಗೇ ವಿಡಿಯೋ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ ಸಿಟಿಲಿ ಎಷ್ಟು ಜನ ಇದ್ದಾರೆ ಅಂತ. ಗೈಸ್ ಈಗ ದೊಡ್ಡ ದೇವಸ್ಥಾನದ ಹತ್ರ ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಫ್ಲವರ್ ಶೋ ಕಡೆಗೆ ಹೊರಟ್ವಿ. ಫ್ಲವರ್ ಶೋ ಎಲ್ಲಿ ನಡೀತಿದೆ ಅಂದರೆ ಮೆಗಾ ಕಾಂಪ್ಲೆಕ್ಸ್ ಹತ್ರ ನಡೀತಿದೆ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಫ್ಲವರ್ ಶೋಗೂ ತುಂಬ ಜನ ಬರ್ತಾಯಿದ್ರು, ಸ್ವಲ್ಪ ರಶ್ಶು ಇತ್ತು. ಸೊ ಈಗ ನಾವು ಬಂದ್ವಿ ಫ್ಲವರ್ ಶೋ ಹತ್ರ. ಹಾಗೆಯೇ ಎರಡು ಫ್ಯಾಮಿಲಿನ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ಫ್ಯಾಮಿಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ಸದ್ಯಕ್ಕೆ ನಾವು ಇಳಿದ್ವಿ. ನಮ್ಮ ಹಸ್ಬೆಂಡ್ ಹೋಗಿ ಈಗ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀನಿ ಅಂತ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನೋಡಿ, ಈಗ ಇದೆ ಫ್ಲವರ್ ಶೋ. ಸೊ ಇಲ್ಲಿ ಫ್ಲವರ್ ಶೋದಲ್ಲಿ 80 ರೂಪಾಯಿ ಒಬ್ರಿಗೆ ಟಿಕೆಟ್ ಇತ್ತು. ಸೊ 4 ವರ್ಷದ ಮಕ್ಕಳು ಒಳಗಿರೋರಿಗೆ ಫ್ರೀ ಅಂತ ಹೇಳಿದ್ರು. ಸೊ ನನ್ನ ಮಗನೂ ಫ್ರೀ ಆಯಿತು. ಓಕೆ, ಈಗ ನಮ್ಮ 3 ಜನಕ್ಕೂ ಟಿಕೆಟ್ ತೊಗೊಳೋಕ್ಕೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದಾರೆ. ಓಕೆ, ಈಗ ಟಿಕೆಟ್ ತೊಗೊಂಡಾಯಿತು. ಈಗ ನಾವು ಎರಡು ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದೆ ಅಲ್ವಾ, ಅದು ಯಾರು ಅಂತ ಈಗ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಕ್ಕಳಂತೂ ತುಂಬ ಚೇರಪ್ ಆಗಿದ್ದರು. ನಾವು ಎರಡು ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ದೆ ಅಂದರೆ ಸಂಗೀತ ಅವ್ರ ಫ್ಯಾಮಿಲಿ ಹಾಗೆ ಹರಿಣಿ ಅಕ್ಕನ ಫ್ಯಾಮಿಲಿ ವೆಯ್ಟ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈಗ ಸಂಪತಣ್ಣ, ಸಂಗೀತ ಹಾಗೆಯೇ ಅವ್ರ ಚಿಲ್ಡ್ರನ್ಸ್, ನಮ್ಮ ಹರಿಣಿ ಅಕ್ಕ, ನಮ್ಮ ಗುರು ಬಂದಿದ್ದರು. ಈಗ ಫ್ಲವರ್ ಶೋ ಹೇಗಿದೆ ಅಂತ ನೋಡೋಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಎಂಟ್ರೆನ್ಸಲ್ಲೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಗೈಸ್ ಒಂದೊಂದು ಫ್ಲವರ್
ಥೀಮು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಂತೂ. ಗೈಸ್ ಈಗ ಇಲ್ಲಿಂದ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಹೊರಟ್ವಿ. ಈಗ ಇಲ್ಲಿ ಫಿಶ್ದು ನೋಡಿ ಎಷ್ಟು ಸಖತ್ತಾಗಿದೆ ಅಕ್ವೇರಿಯಂ ಅಂತ. ತುಂಬ ಕಲರ್ ಫಿಶ್ ಎಲ್ಲ ಇತ್ತು, ತುಂಬ ಇಷ್ಟ ಆಯಿತು. ಇಲ್ಲೊಂದು ಮೋಸ್ಟ್ ಬ್ಯೂಟಿಫುಲ್ ಅಂತಂದರೆ ಜಲಕನ್ಯರಿದ್ರು. ಸೊ ಇಲ್ಲಿಗೆ ಬಂದ್ವಿ ಈಗ. ಇದೊಂದು ಅಟ್ರಾಕ್ಟಿವ್ ಆಗಿತ್ತು. ನಮ್ಮ ಮಕ್ಕಳಂತೂ ತುಂಬ ಖುಷಿ ಪಡ್ತಾಯಿದ್ರು, ಹಾಗೆಯೇ ನಮಗೂ ಇಷ್ಟ ಆಯಿತು. ಗೈಸ್ ಮಕ್ಕಳಂತೂ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ರು. ಈಗ ಇದರಿಂದ ಮುಂದೆ ಹೋದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ ಶಾಪ್ಗಳೆಲ್ಲ ಇತ್ತು. ಮೊಬೈಲ್ ಪೌಚು, ಹಾಗೇ ಗ್ಲಾಸು, ಪಿಂಗಾಣಿ ಐಟಮ್ಸ್, ಹಾಗೇ ಪ್ಲಾಸ್ಟಿಕ್ ಫ್ಲವರ್ಸು, ಹಾಗೇ ಜ್ಯುವೆಲರ್ಸು ಎಲ್ಲ ಅಂಗಡಿಗಳೆಲ್ಲ ಇತ್ತು, ಶಾಪ್ಸು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಈಗ ಹಾಗೇ ಮುಂದೆ ಬಂದ್ವಿ. ನನ್ನ ಮಗ ಏನೋ ಕೇಳ್ಕೊಂಡು ಬಂದ. ಏನಕ್ಕೆ ಅಪ್ಪ? ಗೈಸ್ ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಂಡಿದ್ದು ಅಂದರೆ ಇದೊಂದು ಫಾಲ್ಸ್ನ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಓಕೆ, ಇಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಈಗ ಮುಂದೆ ಬಂದ್ವಿ. ನೋಡ್ತಾ ಇದ್ದೀರಾ ಎಕ್ಸಿಬಿಷನ್ ಅಂತೂ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನೋಡಿದ ತಕ್ಷಣ ಒಂದು ಖುಷಿ ಆಯಿತು. ಇಲ್ಲಿಂದ ನನ್ನ ಮಕ್ಕಳು ಹಾಗೇ ನಮ್ಮ ಸಂಗೀತದ ಮಕ್ಕಳು ಎಲ್ಲರೂ ನಾವು ಗೇಮ್ಸ್ ಆಡಬೇಕು ಅಂತ ಖುಷಿಪಟ್ಟರು. ಆ್ಯಕ್ಚುಲಿ ಮಕ್ಕಳಿಗೆ ಗೇಮ್ಸೇ ಇಷ್ಟ ಅಲ್ವಾ. ಸೊ ಮಕ್ಕಳೀಗ ಗೇಮ್ ಆಡೋಕ್ಕೆ ಹೋದರು. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ.
ಮಕ್ಕಳೆಲ್ಲ ಗೇಮ್ಸ್ ಆಡ್ತಾಯಿದ್ರು. ಈಗ ನಾನು ಸಂಗೀತ ಹಾಗೆ ಅರಿಣಿ ಅಕ್ಕ 3 ಜನನೀಗ ಗೇಮ್ ಆಡೋಣ ಅಂತ ಹೋಗ್ತಾಯಿದ್ದೀವಿ. ಸಂಗೀತ ಅಂತೂ ಫುಲ್ಲು ನರ್ವಸ್ ಆಗ್ತಾಯಿದ್ಲು. ಸೊ ಈಗ ಹೋಗ್ತಾ ಇದ್ದೀವಿ. ನಮಗೂ ಸ್ವಲ್ಪ ನರ್ವಸ್ ಇದೆ. ಸೊ ನೋಡಿ ಎಷ್ಟೆಷ್ಟು ಕಿರ್ಚ್ತೀವಿ ಅಂತ ಈಗಲೇ ಗೊತ್ತಾಗುತ್ತೆ. ಗೈಸ್ ಈಗ ಈ ಗೇಮ್ ಎಲ್ಲ ಆಡಾಯಿತು. ಈಗ ಮುಂದೆ ಹೋಗೋಣ ಅಂತ ಬಂದ್ವಿ. ಸೊ ನೆಕ್ಸ್ಟ್ ಯಾವ ಗೇಮ್ ಆಡೋಣ ಅಂತ ಸರ್ಚ್ ಮಾಡ್ತಾಯಿದ್ವಿ 3 ಜನನೂ. ಅಷ್ಟರಲ್ಲಿ ಈಗ ಈ ಗೇಮ್ ಆಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ ಈಗ ಯಾವುದೋ ಧೈರ್ಯದ ಮೇಲೆ ಬಂದು ಇಲ್ಲಿ ಕುಂತಿದ್ದೀವಿ. ಸಂಗೀತ ಅಂತೂ ಇಲ್ಲೇ ಕೈ ಮುಗಿತಾ ಇದ್ದಾಳೆ. ಈ ಗೇಮ್ಸ್ ಅಂತೂ ಸಖತ್ತಾಗಿತ್ತು ಗೈಸ್. ಕಿರ್ಚ್ ಮಡಗಿದ್ದೀವಿ. ಸಂಗೀತ, ನಾನು, ಅರಿಣಿ ಅಕ್ಕ ಅಂತೂ 3 ಜನನೂ ಕಿರ್ಚ್ ಮಾಡಿದ್ವಿ. ಯಾಕಂದರೆ ಫುಲ್ಲು ಭಯ ಆಗೋಗಿತ್ತು. ಹಾಗೆಯೇ ಫುಲ್ಲು ಹೈಟಲ್ಲೂ ಇತ್ತಲ್ಲ ಅದಕ್ಕೆ. Jasho! Hey Jasho! No Jasho! Jaswan! Hey Jasi! ಕಿಡ್ಚಿ ಕಿಡ್ಚಿ ಗಂಟ್ಲು ಒಣಗೋಯ್ತು ಅಂತ ಈಗ ನಮ್ಮ ಅಕ್ಕ ಚುರುಮುರಿ ತಿನ್ನಕ್ಕೆ ಬಂದೈತೆ. ನಿಂಗೆ ಚೆನ್ನಾಗಿಲ್ವಾ ಬೇ ಸಂಗೀತವೇ? ಚೆನ್ನಾಗಿಲ್ವಾ? ಗೈಸ್ ಈಗ ಮಕ್ಕಳಿಗೆಲ್ಲ ಚಾಟ್ಸ್ನೆಲ್ಲ ತಿನ್ನಿಸ್ಕೊಂಡು ಈಗ
ಹೋಗ್ತಾ ಇದ್ವಿ. ನೆಕ್ಸ್ಟ್ ಯಾವ ಗೇಮ್ ಆಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಇಲ್ಲೊಂದು ರೌಂಡ್ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ ಶಾಪ್ಗಳನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ. ಆ ಗೇಮಲ್ಲಿ ಆಟಾಡಿ ಎದುರ್ಕೊಂಡು ಸಾಕು. ಈಗ ಈ ಗೇಮ್ ಬಂದ ಸಂಪ ಗೈಸ್ ಈ ಗೇಮ್ ಅಷ್ಟು ಭಯ ಆಗಲಿಲ್ಲ. ಈಗ ನೆಕ್ಸ್ಟು ಯಾವ ಗೇಮ್ ಆಡೋಣ ಅಂತ ಅಂದ್ಕೊಂಡು ಈ ಗೇಮ್ ಮುಗಿಸ್ಕೊಂಡು ಬಂದ್ವಿ. ಅಷ್ಟೇ ನನ್ನ ಮಕ್ಕಳು ಇಬ್ಬರೂ ಈ ಗೇಮ್ ಆಡ್ತಾಯಿದ್ರು. ಸೊ ಅವರಿಬ್ಬರು ಖುಷಿ ನೋಡಿ ಎಷ್ಟು ಜಾಲಿಯಾಗಿ ಖುಷಿಯಾಗಿದ್ದಾನೆ ನನ್ನ ಮಗ ಅಂತ ಜಂಪ್ ಮಾಡಿ ಇದು ಮಾಡಿ ಆಟ ಆಡ್ತಿದ್ದ. ಅಲ್ಲಿ ಸಂಗೀತ ಇಲ್ಲಿ ಈ ಗೇಮ್ ಆಡ್ತಾ ಇದ್ಲು. ಸೊ ಅದು ಮುಗಿಸ್ಕೊಂಡು ಈಗ ಈ ಗೇಮ್ ಆಡೋಕ್ಕೆ ಬಂದಿದ್ವಿ. ನೋಡೋಣ ವಿನ್ ಆಗ್ತೀವಾ ವಿನ್ ಆಗಲ್ವಾ ಅಂತ. ನೆಕ್ಸ್ಟು ಈ ಗೇಮ್ ಆಡಿ ಹೊರಟ್ವಿ. ಇನ್ನೇನಾದ್ರು ಸ್ನ್ಯಾಕ್ಸ್ ಇದ್ದರೆ ತಿನ್ನೋಣ ಅಂತ. ಅಷ್ಟರಲ್ಲಿ ಬಂದಿದ್ವಿ. ನನ್ನ ಮಗ ಕೇಳ್ದ, ಸೊ ನನ್ನ ಮಗನೂ ಕೊಡಿಸ್ತಾ ಇದ್ದೀವಿ. ಓಕೆ ಗೈಸ್, ಈಗ ಚಾಟ್ಸ್ ಎಲ್ಲ ತಿನ್ಕೊಂಡು ಈಗ ಹೊರಟ್ವಿ. ಎಲ್ಲ ಗೇಮ್ಸ್ ಎಲ್ಲ ಆಡಿದ್ವಿ, ತುಂಬ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಭಾವ ಹಾಗೇನೆ ಗಿರೀಶ್ ಅವರು ಹಾಗೆ ಸಂಪತಣ್ಣ 3 ಜನನೂ ಬೈಕ್ ತೊಗೊಂಡು ಬಂದರು. ಈಗ ಹೊರಡ್ತಾ ಇದ್ದೀವಿ. ಬಾಯ್.